ರೈತರ ಸಂಕಷ್ಟವನ್ನ ಕೇಳೋರೆ ಇಲ್ದಂಗಾಗ್ಬಿಟ್ಟಿದೆ. ಭೂಮಿಯೂ ಇಲ್ಲ, ಈ ಕಡೆ ಕೆಲಸನೂ ಇಲ್ಲ. 15 ವರ್ಷಗಳ ಹಿಂದೆ ಕೈಗಾರಿಕೆಗಾಗಿ ರೈತರ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆದುಕೊಂಡಿದ್ದಾರೆ. 2014ರಲ್ಲೇ ಕೈಗಾರಿಕೆಗೆ ಅಂತ ಸಾವಿರಾರು ಎಕರೆ ರೈತರ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ಬಟ್ 15 ವರ್ಷ ಆದ್ರೂ ಕೈಗಾರಿಕೆಯನ್ನ ಆರಂಭ ಮಾಡಿಲ್ಲ. ಆರಂಭದಲ್ಲಿ ಏನ್ ಹೇಳಿದ್ದಾರೆ, ಈ ಭೂಮಿಗೆ ತಕ್ಕಂಗೆ ದುಡ್ಡು, ಆಮೇಲೆ ಕೆಲಸನೂ ಕೊಟ್ಟಿರ್ತೀವಿ ಅಂತ ಏನಾದ್ರು ಒಂದ್ ಸ್ವಲ್ಪ ಆಸೆ ಹುಟ್ಟಿಸಿರ್ತಾರೆ. ಎಸ್, ಅದೇ ನೋಡಿ, ಈಗ 50,000 ಮಂದಿಯ ಉದ್ಯೋಗದ ಕನಸು ಇನ್ನೂ ಕೂಡ ಈಡೇರಿಲ್ಲ. ಈ ಕಡೆ ಭೂಮಿನೂ ಇಲ್ಲ, ಕೆಲಸನೂ ಇಲ್ಲ. ಉದ್ಯೋಗ ಸಿಗುವ ಭರವಸೆಯಲ್ಲೇ ಭೂಮಿಯನ್ನ ಗಣಿನಾಡಿನ ಜನ ಕೊಟ್ಟಿದ್ರು. ಬಳ್ಳಾರಿಯ ವೇಣಿ ವೀರಾಪುರದಲ್ಲಿ ಸುಮಾರು 2857 ಎಕರೆ ಭೂಮಿ ಸ್ವಾಧೀನ ಮಾಡ್ಕೊಂಡಿದ್ರು. 639.61 ಕೋಟಿ ರೂಪಾಯಿ ಪರಿಹಾರ ಅಷ್ಟಕ್ಕೂ ಸೇರಿ ಹೇಳಿದ್ ನಾನು. ಈಗ 2857 ಎಕರೆ ಅನ್ನಲ್ಲ, ಅಷ್ಟಕ್ಕೂ ಸೇರಿ 639 ಕೋಟಿ ಪರಿಹಾರ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನಂತ ಆಮಿಷ ಒಡ್ಡಿದ್ದಾರೆ, ಅವ್ರಿಗೆ ಕೆಲಸ ಕೊಡ್ತೀವ್ರಿ ನಿಮ್ಮನೇಲಿ ಒಬ್ಬೊಬ್ರಿಗೆ ಅಂತ ಹೇಳಿರ್ತಾರೆ. ಪಾಪ ಜನ ಆಯ್ತು ಬಿಡು, ಕೆಲಸ ಸಿಗುತ್ತಲ್ಲ, ಉದ್ಯೋಗ ಸಿಗುತ್ತೆ ನಮ್ಮ ಮನೇಲಿರೋರಿಗೆ ಅಂತ ಭೂಮಿ ಕೊಟ್ರೆ, ಈ ಕಡೆ ಭೂಮಿ ತಗೊಂಡಿರೋದಷ್ಟೇ, 1 ರೂಪಾಯಿಂದ ಕೆಲಸ ಆರಂಭ ಆಗಿಲ್ಲ. ಕೆಲಸನೂ ಇಲ್ಲ, ಭೂಮಿನೂ ಇಲ್ಲ ಬೆಳೆ ಬೆಳೆಯಕ್ಕೆ. ಸ್ವಾಧೀನದ ಪತ್ರ ಸಿಕ್ಕು 5 ವರ್ಷಗಳಾದ್ರೂ ಕೈಗಾರಿಕೆಗೆ ಅಡ್ಡಿಗಲ್ಲನ್ನ ಹಾಕಿಲ್ಲ ಇವರು. ಕೇವಲ ಭರವಸೆ ಕೊಡ್ತಾ ಬಂದಿದ್ದಾರೆ ಜನಪ್ರತಿನಿಧಿಗಳು ಅಂತ ಈಗ ಆ ಭಾಗದ ರೈತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದು ಪ್ರಕರಣ ಅಂತ ಹೇಳ್ತಾ ಹೋಗ್ತೀವಿ, ಕೇಳಿ. ಈಗ ನಾವು ಈ ಕುಡ್ತಿನಿಯಲ್ಲಿ 2010ರಿಂದ ನಮಗೆ ಭೂಮಿ 13,000 ಎಕರೆ ಭೂಮಿ ಕಳ್ಕೊಂಡಿದ್ದೀವಿ. ರೈತರು ಕಳ್ಕೊಂಡ್ರು ನಮಗೆ ಯಾವುದೇ ವಿಧವಾದ ಭೂಬೆಲೆನೂ ಕೊಟ್ಟಿಲ್ಲ. ಈಗ ಭೂಮಿ ತಗೊಂಡು ಹೊತ್ನಾಗ ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕೊಟ್ಟಿಲ್ಲ. ಸರಿಯಾದ ಭೂಬೆಲೆನೂ ನಿಗದಿ ಮಾಡಿದ್ದ ಅದು ನಿಗದಿ ಮಾಡಿರೋ ಬೆಲೆ ಬಿಟ್ಟು ಕಡಿಮೆ ಬೆಲೆಗೆ ನಮ್ಮ ಹತ್ರ ಭೂಮಿ ಮೋಸದಿಂದ ತಗೊಂಡಿದ್ದಾರೆ. ಆದ್ದರಿಂದ ನಾವು ಈಗ 901 ದಿನದವರೆಗೆ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಈಗ 3 ಸರ್ಕಾರಗಳು ಬಂದು ಹೋಗಿಬಿಟ್ಟಿವಿ. ಇಲ್ಲಿ JDS ಬಂದರು, BJP ಬಂತು, ಕಾಂಗ್ರೆಸ್ಸು ಬಂತು. 3 ಸರ್ಕಾರದವ್ರು ಬಂದು ನಮಗೆಲ್ಲ ಭರವಸೆಗಳನ್ನು ಕೊಟ್ಟರು. ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕಾರ್ಖಾನೆ ಹಾಕ್ತೀವಿ, ನಿಮಗೆ ಉದ್ಯೋಗ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳಿದರು. ಆದ್ರೂ ಇವತ್ತಿಗೆ ಯಾವುದು ಸರ್ಕಾರ ನಮಗೆ ಯಾವುದು ಭರವಸೆ ಒಟ್ಟು ಒಂದು ಕಾರ್ಯರೂಪಕ್ಕಂತೂ ತಂದಿಲ್ಲ. ಆದ ಕಾರಣ ನಮಗೆ ಎಲ್ಲ ಈಗ ಭೂಬೆಲೆಯನ್ನು ಕನಿಷ್ಠ ಭೂಬೆಲೆ ಏನಿದೆ ಆ ಭೂಬೆಲೆ ಕೊಟ್ಟು ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಕೊಟ್ಟು ಇವತ್ತು ನಮಗೆ ಕಾರ್ಖಾನೆಗಳು ಹಾಕಿ ನಮ್ಮ ಎಲ್ಲ ರೈತರನ್ನ ಸ್ವಲ್ಪ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ನೋಡ್ಕೋಬೇಕಂತ ಹೇಳ್ತಾ ನನ್ನ 2 ಮಾತು. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್, ರೈತರಿಗೆ ಏನಂತ ಭರವಸೆ ಕೊಟ್ಟಿದ್ದಾರಂತೆ, ಯಾಕಿನ್ನೂ ಕೂಡ ಕಾಮಗಾರಿ ಆರಂಭ ಆಗಿಲ್ಲ? ಡೀಟೇಲ್ಸ್ ಏನಿದೆ? ಹೌದು ದಿವ್ಯಾ, ಏನು ಕಳೆದ 13 ವರ್ಷಗಳ ಹಿಂದೆ ಈ KIDB ಇಂದ 14,000ಕ್ಕೂ ಹೆಚ್ಚು ಭೂಮಿಯನ್ನ KIDB ವಶಪಡಿಸಿಕೊಳ್ತದೆ. ವಶಪಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ರೈತರಿಗೆ ಒಂದು ವಾಗ್ದಾನ ಮಾಡುತ್ತೆ, ಇಲ್ಲಿ ಉಕ್ಕಿನ ಕಾರ್ಖಾನೆ ಬರುತ್ತೆ, ಉಕ್ಕಿನ ಕಾರ್ಖಾನೆಯಲ್ಲಿ ಪ್ರತಿಯೊಬ್ಬ ಏನು ಜಮೀನನ್ನ ಕೊಟ್ಟಿದ್ದೀರಿ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಅಲ್ಲಿ ಕೆಲಸ ಕೊಡುವಂತ ಕೆಲಸ ಆಗತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟು ಅಲ್ಲಿ ಏನು ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ತದೆ. ಆದ್ರೆ ವಶಕ್ಕೆ ಪಡೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ದರವನ್ನ ಏನ್ ನಿಗದಿ ಮಾಡ್ತಾರೆ, ಅಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಆಗುತ್ತೆ. ಲಕ್ಷ್ಮೀ ಮಿತ್ತಲ್ ಕಂಪನಿ ಜೊತೆಗೆ ಬ್ರಹ್ಮಿಣಿ ಸ್ಟೀಲ್ ಸೇರಿದಂತೆ NMDC ಕಂಪನಿ 3 ಕಂಪನಿಗಳಿಗಾಗಿ ಅಲ್ಲಿ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗ್ತದೆ. ಲಕ್ಷ್ಮೀ ಮಿತ್ತಲ್ ಅವರು ಒಂದು ರೀತಿಯ ಪರಿಹಾರವನ್ನ ಕೊಟ್ರೆ, ಬ್ರಹ್ಮಿಣಿ ಸ್ಟೀಲ್ಸ್ ಮತ್ತು NMDC ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪರಿಹಾರವನ್ನು ಕೊಡ್ತಾರೆ. ಇದು ಕೂಡ ರೈತರನ್ನ ಸಂಕಷ್ಟಕ್ಕೆ ದುಡುವಂತ ಮಾಡಿದೆ. 1 ಎಕರೆಗೆ 5 ಲಕ್ಷ ಬ್ರಹ್ಮಿಣಿ ಸ್ಟೀಲ್ಸ್ ಕೊಟ್ರೆ 8 ಲಕ್ಷ NMDC ಕೊಡುತ್ತೆ, 6 ಲಕ್ಷ ಏನು ಲಕ್ಷ್ಮೀ ಮಿತ್ತಲ್ ಕೊಡುತ್ತೆ. ಹೀಗಾಗಿ ಸಾಕಷ್ಟು ಅಲ್ಲಿನ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಆದ್ರೆ ಏನು 5 ವರ್ಷದ ಒಳಗಾಗಿ ಅಲ್ಲಿ ಏನು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅನ್ನುವಂತ KIDB ರೂಲ್ಸ್ ಇದೆ. ಆ ರೂಲ್ಸ್ ಈಗ ಬ್ರೇಕ್ ಆಗಿರ್ತಕ್ಕಂಥದ್ದು. ಅಲ್ಲಿ ಕಾರ್ಖಾನೆಯೂ ಇಲ್ಲ, ಅಲ್ಲಿ ಇರ್ತಕ್ಕಂಥ ರೈತರಿಗೆ ಕೆಲಸವೂ ಇಲ್ಲ. ಈಗ ಕಣ್ಣೆದುರಿಗೆ ತಮ್ಮ ಜಮೀನು ಬರಡಾಗಿದ್ರು ಕೂಡ ಆ ರೈತರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಜಮೀನಾದ್ರೂ ನಮಗೆ ವಾಪಸ್ ಕೊಡಿ ಅನ್ನುವಂತ ಒಂದು ಕೂಗನ್ನ ಈ ಭಾಗದ ರೈತರು ಕೇಳ್ತಕ್ಕಂಥದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.